ಫ್ರೆಂಡ್ಸ್ ನೋಡಿ, ಇಲ್ಲಿ ಬೋಟ್ ನೆಕ್ ಬ್ಲೌಸ್ ಒಂದು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಇದು ಸ್ಯಾರಿ ಕಲರು, ಬ್ಲೂ ಕಲರ್ ಸ್ಯಾರಿ. ಈ ಸ್ಯಾರಿಲಿ ಸ್ವಲ್ಪ ಪೀಸ್ ಕಟ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಮಾಡಿ ಬೋಟ್ ನೆಕ್ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ. ಇದೊಂದು ಫ್ಲವರ್ ಮಾಡಿಟ್ಟಿದ್ದೀನಿ. ಇದು ಸ್ಯಾರಿ ಪೀಸು ಆ್ಯಕ್ಚುಲಿ. ಇದು ಪಿಂಕ್ ಕಲರ್ ಬಟನ್ ಮಾಡಿ ಸ್ಯಾರಿ ಪೀಸಲ್ಲಿ ಫ್ಲವರ್ ಮಾಡಿ ಥ್ರೆಡ್ ಪೈಪಿಂಗ್ ಕೊಟ್ಟು ಮಾಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ಬಂದರೆ ಮೇಲೆ ಬಂದು ಇಲ್ಲಿ ಬೋಟ್ ನೆಕ್ದು ಕರು ಬರುತ್ತಲ್ವ, ಇಲ್ಲಿ ಬಂದು ಚಿಕ್ಕದೊಂದು ಫ್ಲವರ್ ಮಾಡಿದ್ದೀನಿ. ಸ್ಟೈಲಾಗಿ ಕಾಣೋದಕ್ಕೋಸ್ಕರ ಒಂದು ಚಿಕ್ಕ ಫ್ಲವರ್ ಮಾಡಿದ್ದೀನಿ. ಇದು ಫುಲ್ಲು ಥ್ರೆಡ್ ಪೈಪಿಂಗ್ ಕೊಟ್ಟಿರೋದ್ರಿಂದ ಸ್ವಲ್ಪ ನೋಡಿ, ಬ್ಯಾಕ್ ಸೈಡು ಇಲ್ಲಿ ಕೆಳಗಡೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಮತ್ತು ಸ್ಲೀವ್ಗೆ ಥ್ರೆಡ್ ಪೈಪಿಂಗೇ ಕೊಟ್ಟಿದ್ದೀನಿ. ಇದು ಅವರು ಲೆಂತ್ ಬಂದು ಸ್ಲೀವ್ 9.5 ಇಟ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಈಗೆಲ್ಲ 9.5, 10 ಆ ರೀತಿಯೇ ಕೇಳ್ತಿದ್ದಾರೆ. ಇದು ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ವಿಡಿಯೋದಲ್ಲಿ ನೋಡೋದಕ್ಕಿಂತ ಅವರು ಹಾಕಿ ನೋಡಿದ್ಮೇಲೆ ತುಂಬಾ ಚೆನ್ನಾಗಿದೆ, ಅವ್ರಿಗೆ ಚೆನ್ನಾಗಿ ಸೂಟ್ ಆಗ್ತಿದೆ. ಇನ್ನಿದು ಐರನ್ ಒಂದು ಮಾಡಬೇಕಿದೆ ಫ್ರೆಂಡ್ಸ್, ಐರನ್ ಒಂದು ಮಾಡಬೇಕು. ಇನ್ನು ಏನು ಹೇಳಬೇಕಂದ್ರೆ ಇದ್ರ ಬಗ್ಗೆ, ಇದು ಥ್ರೆಡ್ ಪೈಪಿಂಗ್ ಆಗಿರೋದ್ರಿಂದ ತುಂಬಾ ಟೈಮ್ ತಗೊಳುತ್ತೆ ಸ್ಟಿಚ್ ಮಾಡೋಕ್ಕೆ. ಇದು ಅಷ್ಟೇ ನೋಡಿ, ಇಲ್ಲಿ ಸ್ಯಾರಿದೊಂದು ಮಿಕ್ಸ್ ಮಾಡಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ರೀತಿಯಲ್ಲಿ ಒಂದು ಪಿಂಕ್ ಒಂದು ಬ್ಲೂ ಈ ರೀತಿ ಮಾಡಿಕೊಂಡು ಇದು ಕೊಟ್ಟಿದ್ದೀನಿ. ಇದು ಮತ್ತು ಪ್ಲಸ್ ಇದು ಮತ್ತು ಇದು ಥ್ರೆಡ್ ಪೈಪಿಂಗು. ಇದಿಷ್ಟನ್ನು ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಹಂಗಾಗಿನೇ ಬೋಟ್ ನೆಕ್ ಬ್ಲೌಸು ಅಂತಂದರೆ ಥ್ರೆಡ್ ಪೈಪಿಂಗಲ್ಲೇ ಸ್ವಲ್ಪ ಚಾರ್ಜು ಜಾಸ್ತಿನೇ ಮಾಡಬೇಕಾಗುತ್ತೆ. ಯಾಕಂದರೆ ಟೈಲರ್ಸ್ಗೆ ತುಂಬ ಟೈಮ್ ತಗೊಳುತ್ತೆ. ಮತ್ತು ಫ್ರಂಟ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಫ್ರಂಟ್ ಬಂದು ಪೈಪಿಂಗು ಈ ರೀತಿ ಥ್ರೆಡ್ ಪೈಪಿಂಗೆ. ತುಂಬ ಸಣ್ಣಗೆ ಚೆನ್ನಾಗಿ ಬಂದಿದೆ ಪೈಪಿಂಗು. ಟೈಲರ್ಸ್ಗೆ ಏನು ಗೊತ್ತಾ ಫ್ರೆಂಡ್ಸ್, ಇನ್ನೊಂದು ಮಾತು ಹೇಳ್ತೀನಿ, ನಾವು ಸ್ಟಿಚ್ ಮಾಡಿ ಹಾಕ್ಕೊಳ್ಬೇಕು ಅನ್ನೋ ಆಸೆ ಇರೋದಿಲ್ಲ ಫ್ರೆಂಡ್ಸ್. ಕಸ್ಟಮರ್ಗೆ ಡಿಸೈನಾಗಿ ಸ್ಟಿಚ್ ಮಾಡಿಕೊಡ್ಬೇಕು, ಅವ್ರು ಹಾಕ್ಕೋಬೇಕು, ಆ ರೀತಿ ಅದನ್ನು ನಾವು ನೋಡಬೇಕು, ಆ ರೀತಿ ಆಲೋಚನೆ ಇರುತ್ತೆ. ತುಂಬಾ ಕೆಲಸದಲ್ಲಿ ಸ್ವಲ್ಪ ಡಿಸೈನಾಗಿ ಮಾಡಬೇಕು ಅನ್ನೋ ಆಸೆ ಇರೋ ಟೈಲರ್ಸ್ಗೆಲ್ಲ ಮನಸ್ಥಿತಿ ಆಗೇ ಇರುತ್ತೆ. ನಾವು ಹಾಕ್ಕೊಳ್ಬೇಕು ಟೈಲರ್ ಹೊಲ್ದು ಅನ್ನೋ ಆಸೆ 50% ಕಡಿಮೆನೇ. ಕಸ್ಟಮರ್ಗೆ ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನೋದೇ ಇರುತ್ತೆ. ಮತ್ತು ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ಫ್ರೆಂಡ್ಸ್.